ಅವರಿಗೆ ನಮ್ಮ ಈಶ್ವರಪ್ಪನವ್ರ ಮಗ್ಗ ಈಶ್ವರಪ್ಪನವ್ರಂತೆ ಉಗ್ರಾಗಿಬಿಟ್ರು. ಇಡೀ ಲೀಡರ್ಶಿಪ್ ಅವ್ರು ತೊಗೊಂಡ್ಬಿಟ್ರು. ನಾ ಹಿಂಗದ ನಾ ಶಿವಮೊಗ್ಗಕ್ಕೆ ನಾನು ನಿಂತು ಬಿಡ್ತೀನಪ್ಪ, ನಾನು ಸೊಲ್ಲಿ ಅವರು ಸೊಲ್ಲಿ ಮುಗಿದು ಬಿಟ್ಟು ಇಬ್ಬರದು ನಮ್ದು ಅನ್ನೋಂಗೆ ಬಂದು ನಿಂತ್ಕೊಂಡ್ಬಿಟ್ರು. ಯಾರು ಹೇಳಿದ್ರು ಕೇಳಿಲ್ಲ. ಶಾ ಅವರು ಹೇಳಿ ನೋಡಿದ್ರು, ಮಾಡಿ ನೋಡಿದ್ರು, ಮಾತಾಡಿ ನೋಡಿದ್ರು. ಮೋಸ್ಟ್ಲಿ ಮೋದಿಯವರು ಮಾತಾಡಿರ್ಬೋದು, ಆದರೆ ಯಾರು ಹೇಳಿಲ್ಲ, ಅದ್ರ ಬಗ್ಗೆ ವರದಿಗಳು ಬಂದಿಲ್ಲ. ಆದರೆ ಶಾರ್ ಅವ್ರ ಕಡೆಗೆ ದೆಹಲಿಗೆ ಹೋದಾಗ ಅವ್ರು ಬಿಟ್ಟರೂ ಆಗಲಿಲ್ಲ. ಅಷ್ಟು ಆದರೂ ಸಹಿತ ನಮ್ಮ ಈಶ್ವರಪ್ಪನವರು ಹಿಂದೆ ಸರಿಲೇ ಇಲ್ಲ. ಹೀಗಾಗಿ ಅದು ಇನ್ನುಳಿದ ಕ್ಷೇತ್ರಗಳ ಮೇಲೆ ಪ್ರಭಾವ ಮಾಡುವಂಥದ್ದು, ರಾಜ್ಯದ ರಾಜಕೀಯದ ಮೇಲೆ ಪ್ರಭಾವ ಮಾಡುವಂಥದ್ದು. ಹೀಗಾಗಿ ಭಾಳಷ್ಟು ಕಡಿಮೆ ಆಗಿಬಿಟ್ಟಿದ್ದಪ್ಪ ಅಂತಂದ್ರೆ ಸೋಲು ಅವಕಾಶಗಳು ಹೆಚ್ಚದು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಾಯ್ತಪ್ಪ ಅಂತಂದ್ರೆ RSS ಒಂದೇನ ನಮ್ಮ ಪದಾತಿ ಅದ ಅಥವಾ ಒಂದು ಗುಂಪದ ಅಥವಾ ಒಂದು ಹೋರಾಟಗಾರ ಸಂಘಟನೆ ಅದ, ಅವ್ರು ಇದ್ದಂಥವ್ರು ಪೂರ್ಣ ಪ್ರಮಾಣದಲ್ಲಿ ತಮ್ಮ ಶಕ್ತಿಯನ್ನು ಹಚ್ಚಿದ ಅಷ್ಟಕ್ಕಷ್ಟೇ ಒಂದು ವ್ಯವಹಾರ ಮಾಡಿದ್ರಿಂದಾಗಿ ಅದು ಒಂದು ದೊಡ್ಡ ಹೊಡೆತ ಆಗಿಬಿಡ್ತೀವಿ BJP. ಈ ಎಲ್ಲ ಕಾರಣಗಳಿಂದಾಗಿ BJP ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಒಂದಾಗಿ ತನ್ನ ಒಂದು ಹಿಡಿತವನ್ನು ಕಡಿಮೆ ಮಾಡ್ಕೋದು ಬಂತಂತ. ಇದು ಒಂದು ಕಾರಣ. ಆದ್ರೆ ಇನ್ನೊಂದು ಕಡೆಗೆ ಏನಾಗಿಬಿಟ್ಟಿದ್ದಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಸಿದ್ದರಾಮಯ್ಯನವರ ಮತ್ತು ಜೊತೆಗೆ DK ಶಿವಕುಮಾರ್ ಅವರೊಂದಿಗೆ ರಾಹುಲ್ರ ಗ್ಯಾರಂಟಿಗಳ ಹಾವಳಿ ಸಿಕ್ಕಾಪಟ್ಟೆ ಆಗಿಬಿಡ್ತು. ಅದರಲ್ಲೂ 5 ಗ್ಯಾರಂಟಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಕೊಟ್ಟಿದ್ದರಿಂದಾಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ನುಡಿದಂತೆ ನಡೆದವರು ಅನ್ನುವಂಥ ಒಂದು ದೊಡ್ಡ ಸ್ಲೋಗನ್ ಕೊಟ್ಟು ಅವರು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದು. ಈ ನಡುವೆ ಏನಾಗಿಬಿಡ್ತಪ್ಪ ಅಂದ್ರೆ ಇದರ ಜೊತೆಗೆ ರಾಹುಲ್ ಗಾಂಧಿಯವರ 25 ಗ್ಯಾರಂಟಿಗಳು ಬರೋದು, ಮ್ಯಾಲ 5 ಏನಪ್ಪ ಅಂತಂದ್ರೆ ನ್ಯಾಯಪತ್ರಗಳು, ಎಲ್ಲ ನ್ಯಾಯ ಉಳಿಸುವಂಥ ಮಾತುಗಳು ಇವು ಬಂದ ತಕ್ಷಣ ಈ ಗೇಮ್ ಚೇಂಜ್ ಆಗಿಬಿಡ್ತು. ಯಾಕೆ ಇದು ಪರಿಣಾಮ ಇವತ್ತಿನ ಜನಗಳ ಆಗೈತಿ ಅನ್ನೋದು ಸೂಕ್ಷ್ಮವಾಗಿ ಇವ್ರಿಗೂ ಅನುಭವಕ್ಕೆ ಬಂದದ. ಹೀಗಾಗಿ ಈ ಒಂದು BJP ಘಟಕದ ಪ್ರಧಾನ ಕಾರ್ಯದರ್ಶಿ ಆದಂಥ ನಮ್ಮ ಸುನೀಲ್ ಕುಮಾರ್ ಹೆಸರು ಗೊತ್ತದ ನಿಮಗೆ, ಮಾಜಿ ಇಂಧನ ಮಿನಿಸ್ಟರ್. ಅವರಿದ್ದಂಥವ್ರು ಪತ್ರಿಕಾಗೋಷ್ಠಿ ಕರೆದ, ಇಲ್ಲ ನಾವು ಗೆಲ್ತೀವಿ 20 ಜನರಾಗ, ಆದರೆ ಗೆಲ್ಲು ಒಂದು ಅಂತರ ಕಡಿಮೆ ಆಗ್ತದೆ ಅಂತೇಳಿ ಏನೋ ಒಂದು ಪಾಪ ಒಂದು ಸುಧಾರಿಸೋ ಕೆಲಸ ಮಾಡಿದ್ದಾರೆ. ಆದರೆ ಅವ್ರು ಅಂದಂಗೆ ಆಗಲಿ ಅದು ನಾವು ಬಯಸೋಣ, ಆದರೆ ವಾಸ್ತವನ ಬೇರೆ. ನಾನು ಬಯಸಿದ್ರೆ ಇನ್ನೊಬ್ಬರು ಬಯಸಿದ್ರೆ ಮತ್ತಾರು ಬಯಸಿದ್ರೆ ಆಗೋದಲ್ಲ, ನಡೀತಾನೆ ಇರ್ತಿರ್ತದೆ. ಹಾಗಾಗಿ ಸುನೀಲ್ ಕುಮಾರ್ ಅವರು ಏನು ಹೇಳಿದ್ದಾರೆ. ಬಟ್ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದಾರೆ, ಏನು ಅನ್ನೋದು ಅದನ್ನು ಈಗ ಮತ್ತೊಮ್ಮೆ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಚರ್ಚೆಗೆ ಬಂದದಕ್ಕೂ ಹೇಳ್ತಾ ಇದ್ದೀನಿ, ಇಲ್ಲ ಇಲೆಕ್ಷನ್ ಆದ ತಕ್ಷಣ ಈ ಸ್ಟೇಟ್ ಗೌರ್ಮೆಂಟ್ ಬಿದ್ದು ಹೋಗ್ತೈತಿ, ಒಂದು ದೊಡ್ಡ ಬಾಂಬ್ ಹಾಕಿದ್ದಾರೆ. ಈಗ ಹಾಕಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ BJP ಅವರು. ಇಲ್ಲ ನಕ್ಕಿ ಬೀಳ್ತೈತಪ್ಪ ಗೌರ್ಮೆಂಟ್ ಅಂತೇಳಿ. ನಿಜವಾಗಿ ಬೀಳ್ತದಲ್ಲ ಸಿದ್ದರಾಮಯ್ಯ ಗೌರ್ಮೆಂಟ್. ಅವರು ಅದಕ್ಕೆ ಕಾರಣನೂ ಕೊಟ್ಟಿದ್ದಾರೆ. ನಮ್ಮ ಯಾರಪ್ಪ ಅಂದ್ರೆ ಸುನೀಲ್ ಕುಮಾರ್ ಅವರು ಮೊದಲದಲ್ಲಿ ಗುಂಪುಗಾರಿಕೆ ಅದ, ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನುವಂಥ ಒಂದಲ್ಲೇ ಜೋರ್ದಾರ್ ಅಂತ ಕಾಲಿಡುವ ಸಂಘಟನೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಮತ್ತು ಅದ್ರ ಜೊತೆಗೆ DK ಶಿವಕುಮಾರ್ ಅವ್ರೊಳಗೆ ತಿಕ್ಕಾಟ ಜೋರು ಐತಿ. ಇದರಿಂದಾಗಿ ಪಾರ್ಟಿ ಹೊಡೆಯೋ ಸಾಧ್ಯತೆಗಳಿದ್ದಾವೆ. ನಾವು ಚೀಫ್ ಮಿನಿಸ್ಟರ್ ಆಗ್ಬೇಕಂತ, ಅದ್ರ ಜೊತೆಗೆ ಮೌನವಾಗಿ ತನ್ನ ಸ್ಥಾನ ತಾನು ಚೀಫ್ ಮಿನಿಸ್ಟರ್ ಆಗ್ಬೇಕಂತೇಳಿ ಅಥವಾ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಸತೀಶ್ ಜಾರಕಿಹೊಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಅವ್ರು ಮಾತಾಡಿದ್ದಾರೆ. ಅಷ್ಟು ಸುಲಭವಾಗಿ ಬೀಳೋದಿಲ್ಲದು, ಗೌರ್ಮೆಂಟ್ ನಕ್ಕಿ ಬೀಳೋದನ್ನ, ಅದಕ್ಕೆ ನಮಗೊಂದು ಅವಕಾಶ ಸಿಗ್ತೈತೆ ಅನ್ನುವಾಗ ಅದೇನಾಗಿತ್ತು ಗೊತ್ತಿಲ್ಲ, ಈ ರೀತಿ ನಡೆದದ್ದು. ಅದ್ರ ಜೋಡಿ ಇನ್ನೊಂದು ಮಾತು ಹೇಳ್ತಾರೆ ಅವ್ರು ಸೇರಿಸಿ. ಮತ್ತು G. ಪರಮೇಶ್ವರ್ ಅವರು ಯಾಕೆ ಬಿಡ್ತಾರೆ ರೀ, ಅವ್ರನ್ನ ಒಂದು ಕೈ ನೋಡ್ತಾನೆ ಅನ್ನುವಂಥ ಪ್ರಸಂಗನ ಹೇಳ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಬಿದ್ದು ಹೋಗ್ತದೆ, ಮತ್ತು ನಾವು ಕೆಲಸ ಮಾಡ್ಕೊಳ್ತೀವಿ ಅನ್ನೋಂಥ ಮಾತನ್ನು ಅಂದ್ರೆ ಇವರು ಸಹಿತ ತಮ್ಮ ಮೆಜಾರಿಟಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ನಡೆಸ್ತಾ ಇದ್ವಿ ನಾವು, ಇದು ಹೊಡಿಯೋದಕ್ಕಿನ್ನ ಸ್ಟ್ರೀಮು ಮಾಡಿಕೊಡ್ತೀವಿ ನಾವು ಅನ್ನೋಂಥ ಮಾತಾಡ್ತಾ ಇರ್ತಾರೆ. ಹಾಗಾದ್ರೆ ನಿಜವಾಗಿ ಹೊಡಿತೀನಿ ರೀ ಇದು ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಂಡಾಗ ಹೊಡಿಬೋದು, ಹೊಡಿದೂ ಇರ್ಬೋದು. ಯಾಕಪ್ಪ ಅಂದ್ರೆ ಯಾವುದೂ ಇಲ್ಲಿ ನಾವು ಇದೇ ಆಗ್ತದಪ್ಪ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಯಾರ ಕೈಯಾಗೂ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲೆಲ್ಲಿ ಏನು ನಡೀತಿರ್ತದೆ ಏನಿಲ್ಲ ಅನ್ನೋದು ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ನಾವು ಮೇಲ್ಪದ್ರದಲ್ಲಿ ಮಾತಾಡ್ಬೋದು, ಹಿಂಗೆ ನಡೆದು ಹಿಂಗೆ ಮಾಡಿದ ಹಂಗೆ ಅಂತೇಳಿ. ಅದು ಒಳಗೆ ಅವ್ರಿಗೂ ಭಯ ಇರ್ತದೆ. ಇವತ್ತು DK ಶಿವಕುಮಾರ್ ಅವ್ರಿಗೂ ಭಯ ಆದ ಒಳಗೆ. ಸಪೋಸ್ ನಾ ಈ ಗೌರ್ಮೆಂಟ್ ಕೆಡವಿದ್ನಿ, ಏನೋ ನಾನು ಚೀಫ್ ಮಿನಿಸ್ಟರ್ ಆಗಿ ಪ್ರಯತ್ನ ಮಾಡೀನಿ, ಹಠವಾದಿ ಸಿದ್ದರಾಮಯ್ಯನವ್ರು ಬಿಡೋದಿಲ್ಲ, ಅವ್ರು ಮತ್ತೇನೋ ತಂತ್ರ ಮಾಡ್ತಾರೆ. ನನಗೆ ಪ್ರತಿಯಾಗಿ ಈ ಒಂದು ಏನಪ್ಪ ಅಂತಂದ್ರೆ ಉಪಮುಖ್ಯಮಂತ್ರಿ ಮಾಡೋದಂತೇಳಿ ಪರಮೇಶ್ವರಯ್ಯನವ್ರನ್ನ ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅಂತ ಕೂಡಿಸಿ ಇನ್ನೂ 2 ಉಪಮುಖ್ಯಮಂತ್ರಿ ಸ್ಪಾಟ್ಗಳು ನಿರ್ಮಾಣ ಮಾಡಿದ್ರೆ ನಾವು ವೀಕ್ ಆಗ್ತೀನಿ. ಅದಕ್ಕೆ ಹೆಂಗೆ ಏನು ಮಾಡೋದಪ್ಪ ಅಂತಂದ್ರೆ ಅವ್ರು ಏನು ತಿಳ್ಕೊಳ್ತಾರೆ, ಮೋಸ್ಟ್ಲಿ ತಿಳ್ಕೊಂಡಾರ ನಾವು ಸಿದ್ದರಾಮಯ್ಯನವ್ರು ಬೆಂಬಲಿಸ್ತಾ ಹೋಗೋನು, ಅವ್ರು ಎಷ್ಟು ದಿನ ಇರ್ತಾರೆ, ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮಗೆ ನಿರಂತರವಾಗಿ ಜನ ಅಧಿಕಾರ ಕೊಡ್ತಾರೆ. ಮತ್ತು ಅದರಲ್ಲೂ ನಾನು ಇವತ್ತು ಏನಪ್ಪ ಅಂದ್ರೆ ಅತ್ಯಂತ